ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಇಂದಿನ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ಕರೀಮಾ ಮತ್ತೆ ಜನಾರ್ದನ್ ನಡುವೆ ಏನೊಂದು ಮಾತುಕತೆ ನಡೀತಾ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹಾಗೇನೆ ಕರೀಮಾ ಯಾವುದನ್ನ ನೆನೆಸ್ಕೊಂಡು ನಗ್ತಾ ಇದ್ದ ಅಂತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಾಗಿದೆ. ಸರಿ, ಯಾಕೆ ಈ ಒಂದು ತರಗತಿಗೆ ಹೋಗೋದನ್ನ ಯಾರು ನಮ್ಮ ಶಾಲೆಗೆ ಹೋಗೋದನ್ನ ಈ ನಮ್ಮ ಕರೀಮಾ ನಿಲ್ಸೋದಕ್ಕೆ ಕಾರಣ ಏನು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ ಅಲ್ವಾ. ಅವ್ರ ತಂದೆ ಈತ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ದಾರೆ, ಅವನನ್ನ ಶಾಲೆಯಿಂದ ಬಿಡಿಸಿದ್ದಾರೆ. ಅದು ಕೂಡ ನಿಮ್ಗೆ ಈಗ ಗೊತ್ತಾಗಿದೆ. ಈಗ ಆತ ಬೀಡಿ ಕಾರ್ಖಾನೆಯಲ್ಲಿ ದುಡಿಯುವಂತಹ ಒಂದು ಕೆಲಸವನ್ನ ಯಾರು ಈ ನಮ್ಮ ಕರೀಮಾ ಮಾಡ್ತಾ ಇದ್ದಾನೆ. ಸರಿ, ಹಾಗೇನೆ ಮಾತುಕತೆ ಆಡ್ಕೊಂಡು ಇಬ್ರು ಕೂಡ ಏನ್ ಮಾಡ್ತಾ ಇದಾರೆ, ನಡ್ಕೊಂಡು ಹೋಗ್ತಾ ಇದಾರೆ. ಸರಿ, ಆಗ ಜನಾರ್ದನ ಮತ್ತೆ ಮಾತನ್ನ ಮುಂದುವರಿಸ್ತಾನೆ. ಸರಿ, ಆತ ಏನ್ ಹೇಳ್ತಾನೆ ಅಂತಂದ್ರೆ, ನಿಮ್ಮಪ್ಪ ಹಾಗೆ ಮಾಡ್ಬಾರ್ದಾಗಿತ್ತು ನೋಡು, ನಮ್ ತಂದೆ ಇದಾರಲ್ಲ ಅವರು ಜೊತೆಗೆ ನಮ್ ಚಿಕ್ಕಪ್ಪ ಎಲ್ರು ಕೂಡ ಹೇಳ್ತಿರ್ತಾರೆ, ಏನು ಹುಡುಗರು ಏನು ಓದೋ ವಯಸ್ಸಲ್ಲಿ ಓದ್ಬೇಕು, ಜೊತೆಗೆ ಸಂಪಾದನೆಗೆ ಇಳಿಬಾರ್ದು ಅಂದ್ರೆ ಓದೋ ಟೈಮ್ ಈಗ ಎಲ್ರು ಕೂಡ ಏನು ಚೆನ್ನಾಗಿ ಓದ್ಕೋಬೇಕು. ಆದ್ರೆ ನಿಮ್ಮಪ್ಪ ನೋಡ್ರೆ ಏನು ನಿನ್ನ ಓದೋದನ್ನ ಬಿಟ್ಬಿಟ್ಟು ಈ ಒಂದು ಬೀಡಿ ಕಾರ್ಖಾನೆಗೆ ನಿನ್ನ ಸೇರಿಸ್ಬಿಟ್ಟಿದಾರಲ್ಲ, ಸೇರಿಸಬಾರ್ದಾಗಿತ್ತು ನಿಮ್ಮಪ್ಪ, ಈ ಓದ್ಬೇಕು ಅಂತ ಹೇಳಿ ನಮ್ಮಪ್ಪ ಚಿಕ್ಕಪ್ಪ ಎಲ್ರು ಕೂಡ ಏನು ಹೇಳ್ತಾ ಇರ್ತಾರೆ ಅಂತ ಹೇಳಿ ಯಾರು ಜನಾರ್ದನ ಮಾತನ್ನ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಸರಿ, ಅವ್ನು ಮಾತಾಡೋ ದಾಟಿ ಒಂದ್ ರೀತಿ ಆತ ಅಂದ್ರೆ ಜನಾರ್ದನ್ಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಏನು ಇರೋದಿಲ್ಲ. ಸ್ವಲ್ಪ ರಿಚ್ ಫೆಲೋ ಯಾರು ಈ ಒಂದು ಜನಾರ್ದನ್, ಯಾವುದೇ ಕಷ್ಟಗಳಿಲ್ದೇನೆ ಬೆಳೆದಿದ್ದಂತಹ ಒಂದು ಹುಡುಗ. ಅದರಿಂದ ಆತ ಅವನ ತಂದೆ ತಾಯಿಗಳು ಎಲ್ರು ಕೂಡ ಏನು ಓದಿಸೋದಕ್ಕೆ ರೆಡಿ ಆಗಿದ್ರೆ ಕ್ಯಾಶುವಲ್ ಆಗಿ ಅದನ್ನ ಏನ್ ಮಾಡ್ತಾನೆ, ಈ ನಮ್ಮ ಕರೀಮನ್ ಜೊತೆ ಹೇಳ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಆತ ಮಾಡ್ತಾನೆ. ಸರಿ, ಆ ಒಂದು ಸುಮಾರು ಒಂದು 10 ವರ್ಷ ಯಾರಿಗೆ ಕರೀಮಾ ಮತ್ತೆ ಜನಾರ್ದನ ಇಬ್ಬರಿಗೂ ಕೂಡ 10 ವರ್ಷ ಅಂದ್ರೆ ನೀವು ಒಂದು 4th 5th ಅಂತನಾರು ಕೂಡ ಏನು ನೀವು ಲೆಕ್ಕ ಹಾಕೋಬಹುದು. ಸರಿ, ಈ ಒಂದು 10 ವರ್ಷದ ಕರೀಮನ್ಗೆ ಅಷ್ಟೊಂದು ಪೂರ್ತಿ ಗೊತ್ತಾಗದೆ ಹೋದ್ರು ಕೂಡ ಆ ಟೈಮಲ್ಲಿ ಯಾರು ಈ ಒಂದು ಜನಾರ್ದನ ಹೇಳ್ತಾ ಇರೋದು ಸರಿ ಅಂತ ಹೇಳಿ ಅವನ ಮನೆಗೆ, ಯಾಕಂದ್ರೆ ಗೊತ್ತ ತುಂಬಾ ಡೀಪ್ ಆಗಿ ಏನೋ ಅವ್ರು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಒಟ್ನಲ್ಲಿ ಜನಾರ್ದನ ಏನ್ ಹೇಳ್ತಾ ಇದ್ದಾನೆ, ಏನು ಓದ್ಬೇಕು ಈ ಒಂದು ಏಜ್ ಅಲ್ಲಿ ಅಂತ ಹೇಳಿ ಯಾರು ಜನಾರ್ದನ ಏನ್ ಹೇಳ್ತಾನೆ, ಅವ್ನು ಹೇಳ್ತಾ ಇರೋದು ಕರೆಕ್ಟ್ ಅಂದ್ರೆ ಇಂಡೈರೆಕ್ಟ್ ಏನು ನಾನು ಕೂಡ ಏನು ಓದ್ಬೇಕಾಗಿತ್ತು ಅಂತೇಳಿ ಯಾರಿಗೆ ಒಂದು ಕರೀಮನ್ಗೆ ಆ ಸಂದರ್ಭದಲ್ಲಿ ಅನ್ನಿಸ್ತಾ ಹೋಗುತ್ತೆ. ಸರಿ, ಬರ್ತಾರೆ ಇಬ್ರು ಹಾಗೇನೆ ಮಾತಾಡ್ಕೊಂಡು ಉದ್ದಕ್ಕೆ ಬರ್ತಾರೆ. ದಾರಿಯಲ್ಲಿ ಬರ್ತಾ ಇದ್ದಾಗೇನೆ ಒಂದು ದಾರಿ ಸಿಗುತ್ತೆ. ಈಗ ನಡ್ಕೊಂಡು ಬರ್ತಾ ಇದ್ದಂತ ಈ ಒಂದು ಕರೀಮಾ ಇಬ್ರು ಕೂಡ ಸರಿ, ಒಂದ್ ದಾರಿ ಈ ಕಡೆ ಹೋಗುತ್ತೆ, ಒಂದ್ ದಾರಿ ಈ ಕಡೆ ಹೋಗುತ್ತೆ. ಸೊ ಆ ಒಂದು ಕವಲು ಅಂದ್ರೆ ಹೀಗೆ ಏನು 2 ಡೈರೆಕ್ಷನ್ ಇರುವಂತಹ ಒಂದು ದಾರಿ, ಆ ಒಂದು ರಸ್ತೆಯ ಕವಲಿಗೆ ಇಬ್ರು ಕೂಡ ಏನು ಬಂದು ನಿಂತಿದ್ದಾರೆ. ಸರಿ, ಬಂದ್ ನಿಂತಾಗ ಒಂದು ಸ್ಕೂಲ್ ಕಡೆಗೆ ಹೋಗುತ್ತೆ, ಯಾವುದು ಒಂದು ಶಾಲೆಯ ಕಡೆಗೆ, ಇನ್ನೊಂದೇನು ಕಾರ್ಖಾನೆಯ ಕಡೆಗೆ. ಕಾರ್ಖಾನೆ ಅಂದ್ರೆ ಫ್ಯಾಕ್ಟ್ರಿ, ಯಾವುದು ಬೀಡಿ ಫ್ಯಾಕ್ಟ್ರಿ. 2 ದಾರಿ ಸೇರುವಂತಹ ಒಂದು ಜಾಗ. ಈ ಕವಲಿಗೆ ಬಂದ್ರೆ ಒಂದ್ ಕಡೆ ಸ್ಕೂಲ್ ಕಡೆಗೆ ಹೋಗುತ್ತೆ, ಇನ್ನೊಂದ್ ಕಡೆ ಕಾರ್ಖಾನೆಯ ಕಡೆಗೆ ಯಾವ್ದು ಈ ಒಂದು ದಾರಿ ಹೋಗ್ತಾ ಇದೆ. ಸರಿ, ಇಲ್ಲಿ ಹೇಗಿದೆ ಆ ಒಂದು ಸಿಚುಯೇಷನ್ ಅಂತಂದ್ರೆ, ಈ ಒಂದು ಹುಡುಗರ ಡೈರೆಕ್ಷನ್ ಕೂಡ ಚೇಂಜ್ ಆಗ್ತಾ ಇದೆ. ಯಾಕಂದ್ರೆ ಇಬ್ರು ಒಂದೇ ಡೈರೆಕ್ಷನ್ ಹೋಗ್ತಾ ಇದಾರ, ಇಲ್ಲಿ ಇಲ್ಲ. ಯಾರು ಈ ನಮ್ಮ ಕರೀಮಾ ಏನ್ ಮಾಡ್ತಾ ಇದ್ದಾನೆ, ಫ್ಯಾಕ್ಟ್ರಿಯ ಕಡೆಗೆ ಹೋಗ್ತಾ ಇದ್ದಾನೆ. ಈ ನಮ್ಮ ಜನಾರ್ದನ ಶಾಲೆಯ ಕಡೆಗೆ ಹೋಗ್ತಾ ಇದೆ. ಒಂದ್ ರೀತಿಯಲ್ಲಿ ಈ ಒಂದು ಸಿಂಬಲೈಸ್ ಮಾಡುತ್ತೆ ಯಾರು ಈ ಒಂದು ದಾರಿ, ಇವರಿಬ್ಬರ ದಾರಿಯೂ ಕೂಡ ಏನು ಬೇರೆ, ಕರೀಮನ ದಾರಿಯೇ ಬೇರೆ, ಯಾವುದು ಈ ಒಂದು ಜನಾರ್ದನ ಒಂದು ದಾರಿಯೇ ಬೇರೆ. ಒಂದ್ ರೀತಿಲಿ ಅವರ ಬದುಕು ಕೂಡ ಏನಾಗಿದೆ, ಕವಲಾಗಿದೆ, ಬೇರೆ ಬೇರೆ ಆಗಿದೆ ಅಂತಕ್ಕಂಥದನ್ನ ಯಾರು ಚದುರಂಗರು ಆ ಒಂದು ದಾರಿಯ ಕವಲು ದಾರಿಯ ವಿಚಾರವನ್ನ ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಕವಲಾದ ಆ ಗೆಳೆಯರಿಬ್ಬರ ಪ್ರತೀಕದಂತೆ, ಪ್ರತೀಕ ಅಂತಂದ್ರೆ ಯಾವುದು ಗುರುತು ಅಥವಾ ಸಂಕೇತ ಅಂತ ಹೇಳಿ, ಒಂದ್ ರೀತಿಯಲ್ಲಿ ಅವರಿಬ್ರು ಬೇರೆಯಾಗಿದ್ದಾರೆ ಅನ್ನೋದಕ್ಕೆ ಯಾವುದು ಈ ಒಂದು ದಾರಿಯೇ ಸಂಕೇತವಾಗಿತ್ತು ಅಂತ ಹೇಳಿ ಅದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸರಿ, ಜನಾರ್ದನ ಏನ್ ಮಾಡ್ತಾನೆ, ಸರಿ ಆಯ್ತು ಕಣ ನಾನು ಹೋಗ್ತೀನಿ ಅಂತ ಹೇಳಿ ಏನ್ ಮಾಡ್ತಾನೆ, ತನ್ನ ಶಾಲೆಯ ಕಡೆಗೆ ಆತ ತನ್ನ ಪ್ರಯಾಣವನ್ನ ಆತ ಬೆಳೆಸ್ತಾನೆ. ಜೊತೆಗೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾನೆ, ಶಾಲೆಯ ಕಡೆಗೆ ಕೈಯನ್ನ ತೋರಿಸ್ತಾನೆ. ನೋಡೋ ಕರೀಮಾ, ಅದೇ ಕಣೋ ಸ್ಕೂಲು, ಆ ಶಾಲೆಯ ಪಕ್ಕ ಒಂದು ಮನೆ ಇದೆ, ಸ್ಕೂಲ್ ಪಕ್ಕ ಒಂದ್ ಮನೆ ಇದೆ, ಅದು ಯೆಲ್ಲೋ ಕಲರ್ ಪೇಂಟ್ ಮಾಡಿದ್ದಾರೆ ಆ ಒಂದು ಮನೆಗೆ. ಅದನ್ನ ತೋರಿಸ್ತಾನೆ ಯಾರು ಈ ಒಂದು ಜನಾರ್ದನ. ಇಲ್ಲಿ ಅಂದ್ಕೊಂಡು ಶಾಲೆಯ ಕಡೆಗೆ ನೋಡು, ಆ ಸ್ಕೂಲ್ ಪಕ್ಕ ಒಂದು ಹಳದಿ ಮನೆ ಇದೆಯಲ್ಲೋ ಅದೇನೆ ಯಾವುದು
ಸ್ವಾಮಿ ಮನೆ. ಸ್ವಾಮಿ ಅಂದ್ರೆ ಸ್ವಾಮಿ ಅಂತ ಅನ್ಕೊಳ್ಳಿ, ಬಹುಶಃ ಅವನ ಹೆಸರು ಸ್ವಾಮಿ ಇರ್ಬೋದೇನೋ. ಇಲ್ಲಿ ಸ್ವಾಮಿ ಅಂತೇಳಿ ಯಾರು ಈ ಒಂದು ಜನಾರ್ದನ ಕರೀತಾನೆ ನೋಡ, ಅಲ್ಲಿ ಇದೆಯಲ್ಲ ಅದೇ ಸ್ವಾಮಿ ಮನೆ. ನೀನು ಅವನನ್ನ ನೀನು ನೋಡಿಲ್ಲ, ತುಂಬಾ ಒಳ್ಳೆಯವನು. ಜೊತೆಗೆ ಸಾಯಂಕಾಲ ಸ್ಕೂಲ್ ಬಿಟ್ಮೇಲೆ ನಾವೆಲ್ಲ ಸೇರ್ಕೊಂಡು ಏನ್ ಮಾಡ್ತೀವಿ, ಅವ್ರ ಮನೆಯಲ್ಲೇ ಚಾಪು, ಕೊಕ್ಕಾಟ ಎಲ್ಲ ಆಡ್ತೀವಿ. ಕೊಕ್ಕಾಟ ಅಂದ್ರೆ ನೀವು ಖೋಖೋ ಅಂತ ಏನ್ ಹೇಳ್ತೀರಾ ಅದನ್ನಾರು ಕೂಡ ಅಂತ ಅನ್ಕೋಬಹುದು. ಅಥವಾ ಹಿಂದಿನ ಕಾಲದಲ್ಲಿ ಒಂದು ಸಣ್ಣ ಗರಿಗಳನ್ನ ತಗೊಂಡು ಹಿಂಗೆ ತೋರ್ಸ್ಕೊಂಡೇನೋ ಆಟ ಆಡ. ಚಾಪು ಅಂತಂದ್ರೆ ಗೊತ್ತಲ್ಲ, 5 ಮನೆಯನ್ನ ಬರೆದ್ಬಿಟ್ಟು ಆ ಚಾಪನ್ನ ಎಷ್ಟು ಏನ್ ಮಾಡ್ತಾರೋ ಕುಂಟ್ಕೊಂಡು ಹೋಗುವಂತಹ ಒಂದು ಆಟ, ಕುಂಟಬಿಲ್ಲೆ ಅಂತ ಹೇಳಿ ನಾವು ಅದನ್ನ ಕರಿತಾ ಹೋಗ್ತೀವಿ. ಹೀಗೆ ಬೇರೆ ಬಗೆಯ ಒಂದು ಆಟದ ಹೆಸರುಗಳು ಯಾವ್ದು, ಚಾಪು ಮತ್ತೆ ಕೊಕ್ಕಾಟ ಅಂತೇಳಿ. ಆ ಒಂದು ಚಾಪು ಕೊಕ್ಕಾಟ ಎಲ್ಲವನ್ನು ಕೂಡ ಏನು ನಾವು ಆಡ್ತೀವಿ. ಯಾವ್ದು ಸಂಜೆ ಸ್ಕೂಲ್ ಬಿಟ್ಟ ಮೇಲೆ. ನೀನು ಬಾರೋ ಚೆನ್ನಾಗಿರುತ್ತೆ ಅಂತೇಳಿ ಯಾರಿ ಒಂದು ಕರೀಮನಿಗೆ ಜನಾರ್ದನ ಏನು ಹೇಳುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಬಟ್ ಎಷ್ಟು ಈಸಿಯಾಗಿ ಜನಾರ್ದನ ಹೇಳ್ಬಿಟ್ಟ, ಅಷ್ಟು ಸುಲಭವಾಗಿ ಯಾರಿ ಒಂದು ಕರೀಮ ಅವೆಲ್ಲವನ್ನು ಕೂಡ ಏನು ಆಡೋದಕ್ಕೆ ಸಾಧ್ಯ ಇಲ್ಲ. ಸರಿ, ಯಾವಾಗ ಅವನು ಜನಾರ್ದನ ಹೇಳ್ತಾನೋ ನೀನು ಬಾರ ಆಟ ಚೆನ್ನಾಗಿರುತ್ತೆ ಆಟ ಆಡಕ್ಕೆ ಸ್ವಾಮಿ ಮನೆಗೆ ಅಂತ ಹೇಳಿದಾಗ, ಅಚ್ಚ ತುಂಬಾ ಚೆನ್ನಾಗಿರುತ್ತಾ, ಅಚ್ಚ ಅಂತ ಹೇಳಿ ಆ ಪದವನ್ನ ಆತ ಬಳಸೋಣ. ಅಚ್ಚ ಅಂದ್ರೆ ಗೊತ್ತ, ತುಂಬಾ ಚೆನ್ನಾಗಿರುತ್ತೆ, ಚೆನ್ನಾಗಿದೆ ಅಂತಕ್ಕಂತ ಒಂದು ಅರ್ಥ. ಸರಿ, ಆಗ ಈ ಒಂದು ಕರೀಮನ ಬಾಯಲ್ಲಿ ಅವನ ಮಾತು ಬರುತ್ತೆ, ಅಚ್ಚ ಅಂತಕ್ಕಂಥ. ಅವನು ತುಂಬಾ ಖುಷಿಯಿಂದ ಆ ಒಂದು ಮಾತನ್ನ ಆತ ಹೇಳ್ತಾನೆ. ಆದ್ರೆ ತಕ್ಷಣನೇ ಏನಾಗುತ್ತೆ, ಅವನಿಗೆ ಈ ಒಂದು ಫ್ಯಾಕ್ಟ್ರಿ ನೆನಪಾಗ್ಬಿಡುತ್ತೆ. ಯಾವುದು, ಬೀಡಿ ಫ್ಯಾಕ್ಟ್ರಿ. ಯಾಕಂದ್ರೆ ಬೀಡಿ ಫ್ಯಾಕ್ಟ್ರಿಗೆ ಮತ್ತೆ ತಾನು ಹೋಗ್ಬೇಕಲ್ಲ, ಹೋಗದೆ ಇದ್ರೆ ಏನಾಗುತ್ತೆ ಅದು ಕೂಡ ಏನು ಅವನಿಗೆ ಗೊತ್ತು. ಸರಿ, ಕಾರ್ಖಾನೆ ನೆನಪಾಗಿ ಅಷ್ಟು ಸುಲಭವಾಗಿ ನಾನೇನು ಒಂದು ಸ್ವಾಮಿ ಮನೆಗೆ ಹೋಗಿ ಆಟ ಆಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನೆನಪಿಗೆ ಬಂದ ತಕ್ಷಣ ಒಂದ್ ರೀತಿ ಮತ್ತೆ ಅವನ ಮನಸ್ಸಿಗೆ ಹರ್ಟ್ ಆಗುತ್ತೆ, ಬೇಸರ ಆಗ್ತಾ ಹೋಗುತ್ತೆ. ಜೊತೆಗೆ ನೆನ್ಸ್ಕೊತಾನೆ ತಾನು ಬೀಡಿ ಕಾರ್ಖಾನೆಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದ, ಒಂದು ಬೀಡಿ ಕಾರ್ಖಾನೆಯ ಪರಿಸ್ಥಿತಿಯನ್ನ ನೆನ್ಸ್ಕೊಳ್ತಕ್ಕಂತ ಒಂದು ಕೆಲಸವನ್ನ ಯಾರೋ ಕರೀಮ ಮಾಡ್ತಾನೆ. ಆ ಕಾರ್ಖಾನೆಯಲ್ಲಿ ಆತ ಏನ್ ಮಾಡ್ತಾ ಇದ್ದ ಅಂತಂದ್ರೆ, ಸಂಜೆ ಹೊತ್ತು ಕೂಡ ಏನೋ ಅವನ ಕೈ ತುಂಬಾ ಹೊತ್ತಿನವ್ರ ಕೆಲಸ, ಅಂದ್ರೆ ಸುಮಾರು ಒಂದು 5 ಗಂಟೆ ಟೈಮ್ ಕೆಲಸ ಅಂತಂದ್ರೆ 5 ಗಂಟೆ ಆದ್ಮೇಲೂ ಕೂಡ ಏನೋ 6-7 ಗಂಟೆವರೆಗೂ ಕೂಡ ಏನು ಕರೀಮ ಅಲ್ಲಿ ಕೆಲಸವನ್ನ ಮಾಡ್ಬೇಕಾಗಿತ್ತು. ಒಂದೊಂದ್ ಸಾರಿ ಏನೋ 8 ಗಂಟೆ ಆದ್ರೂ ಸರಿ, 7:15 ಆದ್ರೂ ಸರಿ ಏನಾಗ್ತಾ ಇತ್ತು, ಹೆಚ್ಚು ಸಮಯ ಆ ಒಂದು ಬೀಡಿ ಕಾರ್ಖಾನೆಯಲ್ಲಿ ಕೆಲಸದಲ್ಲಿ ಆತ ತನ್ನನ್ನ ತಾನು ತೊಡಗಿಸ್ಕೋಬೇಕಾಗಿತ್ತು. ಅವ್ರು 4 ಗಂಟೆಗೋ 5 ಗಂಟೆಗೋ ಓಡ್ ಬರೋ ಹಾಗೆ ಇರ್ಲಿಲ್ಲ. 5 ಗಂಟೆಗೆ ಓಡ್ ಬಂದ್ರೆ ಕೊನೆ ಪಕ್ಷ ಸ್ವಾಮಿ ಮನೆಗೆ ಹೋಗಿ ಅವನು ಆಟವನ್ನಾರು ಕೂಡ ಏನೋ ಆಡ್ಬೇಕು, ಆದ್ರೆ ಖಂಡಿತ ಆ ಒಂದು ಚಾನ್ಸೇ ಇರ್ಲಿಲ್ಲ. ಜೊತೆಗೆ ಇವನೇನೋ ಆ ಒಂದು ಬೀಡಿ ಕಾರ್ಖಾನೆಗೆ ಹೋದಾಗ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಆ ಒಂದು ಬೀಡಿ ಕಟ್ಬೇಕಾದ್ರೆ ಗೊತ್ತಲ್ಲ, ಆ ಎಲೆಯನ್ನ ಏನ್ ಯೂಸ್ ಮಾಡ್ತಾರೆ, ಆ ಎಲೆಯ ಒಳಗಡೆ ಈ ಒಂದು ಹೊಗೆ ಸೊಪ್ಪನ್ನ ತುಂಬ್ತಾರೆ ಬೀಡಿಯನ್ನ ಮಾಡೋದಕ್ಕೆ. ಸರಿ, ಆ ಒಂದು ಹೊಗೆ ಸೊಪ್ಪನ್ನ ತುಂಬೋದಕ್ಕೋಸ್ಕರ ಆ ಒಂದು ಎಲೆಗಳನ್ನ ಕತ್ತರಿಸಿಡುವಂತಹ ಒಂದು ಕೆಲಸ. ಅದಕ್ಕೊಂದು ಪರ್ಟಿಕ್ಯುಲರ್ ಒಂದು ಶೇಪ್ ಇರುತ್ತೆ, ಯಾವ್ದಕ್ಕೆ ಎಲೆ, ಆ ಎಲೆಯನ್ನ ಆ ಶೇಪ್ ಅಲ್ಲಿ ಕಟ್ ಮಾಡಿ ಇಡಬೇಕು. ಅದನ್ನ ಅವ್ರು ಮಡ್ಚಿ ಏನ್ ಮಾಡ್ತಾರೆ, ಅದ್ರೊಳಗಡೆ ಹೊಗೆ ಸೊಪ್ಪು ತುಂಬುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಅಷ್ಟೇ, ಇವನೇನ್ ಮಾಡ್ಬೇಕಾಗಿತ್ತು ಅಂದ್ರೆ, ಈ ಒಂದು ಎಲೆಗಳನ್ನ ಕತ್ತರಿಸಿ ಇಡುವಂತಹ ಕೆಲಸವನ್ನ ಏನ್ ಮಾಡ್ತಾರೆ, ಅದನ್ನ ಪತ್ತ ಎಲೆಗಳು ಅಂತ ಹೇಳಿ ಕರೀತಾರೆ. ಏನು, ಪತ್ತ ಎಲೆಗಳು ಅಂತೇಳಿ, ಪತ್ರ ಅಲ್ಲ ಪತ್ತ ಅಂತ ಹೇಳಿ. ಪತ್ತ ಎಲೆಗಳನ್ನ ಕತ್ತರಿಸಿ ಇಡುವಂತಹ ಒಂದು ಕೆಲಸವನ್ನ ಯಾರೋ ಈ ಕರೀಮ ಮಾಡ್ಬೇಕಾಗಿತ್ತು. ಎಲ್ಲಾರು ಒಂಚೂರು ಎದ್ದೋಗೋಣ ಅಂತಂದ್ರೆ ಅವರಪ್ಪ ಏನೋ ಗುರಾಯಿಸಿ ಕಣ್ ಬಿಟ್ಕೊಂಡು ನೋಡೋಣ, ಎಲ್ಲೋ ಹೋಗ್ಬೇಡ ಇಲ್ಲೇ ಇರು ಅಂತೇಳಿ ಅಪ್ಪನ ದೃಷ್ಟಿಯನ್ನ ಏನೋ ತಪ್ಪಿಸ್ಕೊಂಡು ಹೋಗುವಂತ ಒಂದು ಚಾನ್ಸ್ ಯಾರಿಗೆ, ನಮ್ಮ ಕರೀಮನಿಗೆ ಇರ್ಲಿಲ್ಲ. ಸರಿ, ಅಯ್ಯೋ ಅವನಿಗೊಂದ್ ರೀತಿ ಕೆಲಸ ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅಯ್ಯೋ ಯಾವ್ದೋ ಒಂದು ನರಕದಲ್ಲಿ ನಾನಿದ್ದೀನಿ. ನರಕ ಅಂದ್ರೆ ಗೊತ್ತಲ್ಲ, ತುಂಬಾ ಜೀವಂತವಾಗಿ ವ್ಯಕ್ತಿಗಳನ್ನ ಸುಡುವಂತಹ ಒಂದು ಜಾಗ ಅಂತೇಳಿ ನರಕದ ಬಗ್ಗೆ ನಮ್ಗೆ ಕಲ್ಪನೆ ಇದೆ. ಹಾಗೇನೆ ಇಲ್ಲೂ ಕೂಡ ಅಷ್ಟೇ, ಹೇಗಾರು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತೇಳಿ ಯಾರಿ ನಮ್ಮ ಕರೀಮ ಬಯಸ್ತಾ ಇದ್ದ. ಆದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಖಂಡಿತ ಅವನ್ಗೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರ ತಂದೆ ಏನ್ ಮಾಡ್ತಾ ಇದ್ದ, ದುರ್ಗುಟ್ಕೊಂಡು ಅವನ್ನ ನೋಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅದನ್ನ ಹೇಳ್ತಾನೆ, ಅಪ್ಪನ ಕ್ರುದ್ಧ ನೋಟ ಸುಮ್ಮನೆ ಕುಳಿತುಕೋ ಎಂದು ಬಲವಂತ ಪಡಿಸಿದ್ರು. ಕ್ರುದ್ಧ ನೋಟ ಅಂದ್ರೆ ಕೋಪಭರಿತವಾದಂತಹ, ತುಂಬಾನೇ ಏನು ರೌದ್ರಮಯವಾದಂತಹ ಒಂದು ಕಣ್ಣುಗಳನ್ನ ಬಿಟ್ಕೊಂಡು, ಏನೋ ಜಾಗ ಕದಲ್ಬೇಡ, ಕೂತಿದ ಕಡೆನೆ ನೀನು ಕೂತಿರು ಅನ್ನೋ ರೀತಿಯಲ್ಲಿ ಏನು ಅವರ ತಂದೆ ಕಣ್ಣಿನಲ್ಲೇ ಸನ್ನೆ ಮಾಡಿ ಅವನನ್ನ ಕೂರಿಸ್ತಕ್ಕಂತ ಒಂದು ಕೆಲಸವನ್ನ ಆತ ಮಾಡ್ತಾ ಇದ್ದ ಅಂತ ಹೇಳಿ. ಆ ಕೆಲಸವನ್ನ ಮಾಡದೆ ಅವನು ಆಚೆಗೆ ಹೋಗೋ ಹಾಗೆ ಇರ್ಲಿಲ್ಲ. ಹೀಗೆ ಕರೀಮ ಏನ್ ಮಾಡ್ತಾ ಇದ್ದ, ಈ ಒಂದು ಬೀಡಿ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ. ನೀವು ಅರ್ಥ ಮಾಡ್ಕೋಬೇಕು ಮಕ್ಕಳ, ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಏನು ಓದುವಂತಹ ಒಂದು ಅವಕಾಶಗಳು ಸಿಗೋದಿಲ್ಲ. ಕೊನೆ ಪಕ್ಷ ನಿಮ್ ತಂದೆ ತಾಯಿಗಳು ನಿಮ್ಮನ್ನ
ಒಳ್ಳೆ ಶಾಲೆಗೆ ಹಾಕಿ ಓದಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ರೀತಿಯಲ್ಲಿ ಓದಿ ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಳ್ಳುವಂಥದ್ದು ಕೂಡ ಏನು ನಿಮ್ಮ ಆದ್ಯ ಕರ್ತವ್ಯ. ಇವ್ರನ್ನ ನೆನ್ಸ್ಕೋಬೇಕು ನೀವು. ಹೇಗೆ ಬಾಲಕಾರ್ಮಿಕರಾಗಿ ದುಡಿತಾರೋ ಈ ರೀತಿ ಹೋಟ್ಲುಗಳಲ್ಲೋ ಮತ್ತೊಂದ್ ಕಡೆ ಫ್ಯಾಕ್ಟ್ರಿಗಳಲ್ಲೋ ದುಡಿಯುವಂತಹ ಒಂದು ಮಕ್ಕಳನ್ನ ನೆನ್ಸ್ಕೊಂಡ್ರೆ ಅವ್ರಿಗಿಂತ ಚೆನ್ನಾಗಿ ನಾವಿದ್ದೇವಪ್ಪ, ದೇವ್ರು ನಮ್ಗೆ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಹೇಳಿ ಚೆನ್ನಾಗಿ ಓದ್ಕೊಂಡು ಹೋಗೋಣ, ಒಂದಷ್ಟು ಪೇರೆಂಟ್ಸ್ಗೆ ನಾವು ಒಬಿಡಿಯಂಟ್ ಆಗಿರೋಣ ಅನ್ನೋದನ್ನ ಯಾವ್ದು ಮಕ್ಕಳೇ ನೀವು ನೆನ್ಸ್ಕೋಬೇಕು. ಯಾಕಂದ್ರೆ ನಮ್ಮ ಸೊಸೈಟಿಯಲ್ಲಿ ಈ ರೀತಿಯ ಬಾಲಕಾರ್ಮಿಕರಾಗಿ ದುಡಿತಕ್ಕಂತ ಒಂದು ಲಕ್ಷಾಂತರ ಮಕ್ಕಳನ್ನ ನಾವು ಕಾಣ್ತಾ ಹೋಗ್ತೀವಿ. ಯಾರೋ ಭಿಕ್ಷಾಟನೆ ಮಾಡೋವಂಥವ್ರಾಗಿರ್ಬೋದು, ಅಥವಾ ಅವ್ರನ್ನೆಲ್ಲ ನೋಡಿದಾಗ ದೇವ್ರ ಪರವಾಗಿಲ್ಲ ನಮ್ಮನ್ನ ಬೆಟರ್ ಆಗಿಟ್ಟಿದ್ದಾನೆ ಅಂತ ಹೇಳಿ ನಾವು ತುಂಬಾನೇ ಸ್ಯಾಟಿಸ್ಫೈ ಆಗಿ ಏನು ಒಳ್ಳೆಯ ಓದಿನ ಮಾಡಿಕೊಂಡು ಬದುಕನ್ನ ನಡೆಸ್ತಕ್ಕಂತ ಒಂದು ಕೆಲಸವನ್ನ ನಾವು ಮಾಡಬೇಕು ಅಂತೇಳಿ. ಜೊತೆಗೆ ಇಲ್ಲಿ ಏನಾಗುತ್ತೆ ಸರ್, ಈ ಜನಾರ್ದನ ಏನ್ ಮಾಡ್ತಾನೆ, ಮತ್ತೆ ತನ್ನ ದಾರಿಯನ್ನ ಹಿಡ್ಕೋತಾನೆ. ಅಂದ್ರೆ ಆತ ಶಾಲೆಗೆ ಹೋಗ್ತಾನೆ. ಸರಿ, ಈತ ಶಾಲೆಯ ಕಡೆ ಹೋಗ್ತಾ ಇದ್ದಾಗ ಕರೀಮ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವನು ಹೋಗ್ತಾ ಹೋಗ್ತಾ ಏನಾಗ್ತದೆ, ಡಿಸ್ಟೆನ್ಸ್ ಜಾಸ್ತಿ ಆಗ್ತದೆ. ಅವ್ನು ಸ್ಕೂಲ್ ಕಡೆಗೆ ಹೋಗ್ತಾನೆ ಅಂದ್ರೆ ಮೊದ್ಲು ಹತ್ರವಾಗಿದ್ದ ಏನೋ ಈಗ ದೂರ ಆಗ್ತದೆ. ಸೊ ಅದು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಏನಪ್ಪಾ ಅಂದ್ರೆ, ಶಾಲೆ ಹೇಗೆ ಜನಾರ್ದನ ಈ ಕರೀಮನಿಂದ ದೂರ ಹೋಗ್ತಾ ಇದ್ದಾನೋ ಹಾಗೇನೆ ಶಾಲೆಯೂ ಕೂಡ ಏನೋ ನನ್ನಿಂದ ಬಹಳ ದೂರ 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 ಹೋಗ್ತಾ ಇದೆ. ಆ ಶಾಲೆಯ ಬಳಿಗೆ ನಾನು ಹೋಗೋದಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಯಾರೋ ಕರೀಮನ್ಗೆ ಆ ಸಂದರ್ಭದಲ್ಲಿ ಅನ್ನಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸರಿ, ಆ ಸ್ಕೂಲನ್ನ ನೋಡಿದಾಗ ಅವನಿಗೆ ತುಂಬಾ ಹರ್ಟ್ ಆಗುತ್ತೆ. ಯಾವುದೋ ತನಗೆ ಇಷ್ಟವಾದಂತಹ ಒಂದು ವಸ್ತುವನ್ನ ಕಳ್ಕೊಂಡ್ರೆ ಎಷ್ಟು ಅದು ಪೇನ್ಫುಲ್ ಆಗಿರುತ್ತೋ ಹಾಗೇನೆ ಆ ಸಂದರ್ಭದಲ್ಲಿ ಕರೀಮನ್ಗೂ ಕೂಡ ಅಷ್ಟೇ ಆ ಸ್ಕೂಲನ್ನ ನೋಡಿದಾಗ ತುಂಬಾನೇ ಹರ್ಟ್ ಆಗುತ್ತೆ. ಅಯ್ಯೋ, ನನ್ಗೆ ಇಷ್ಟವಾದಂತಹ ಒಂದು ವಸ್ತು ತುಂಬಾ ದೂರ ಹೋಗ್ತಾ ಇದೆಯಲ್ಲ ನನ್ನಿಂದ, ಅದು ನನ್ಗೆ ಮಿಸ್ ಆಗ್ತಾ ಇಲ್ಲ, ನನ್ಗೆ ಸಿಗ್ತಾ ಇಲ್ವಲ್ಲ ಅಂತ ಹೇಳಿ ಯಾರು ಕರೀಮ ಮನಸ್ಸಿನಲ್ಲೇ ಹಿಂಸೆಯನ್ನ ಅನುಭವಿಸುವಂತಹ ಒಂದು ಕೆಲಸವನ್ನ ಆತ ಮಾಡ್ತಾ ಹೋಗ್ತಾನೆ. ಸರಿ, ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ಶಾಲೆಯನ್ನ ನೋಡ್ತಾ ಇರ್ತಾನೆ. ನೋಡಿ ನೋಡಿ ಸಾಕಾದಾಗ ಇನ್ನು ನನಗೆ ಅದು ಸಿಗಲ್ಲ ಅಂತೇಳಿ ಒಂದು ರಿಲ್ಯಾಕ್ಸ್ ಮಾಡ್ಕೊಂಡು ಏನ್ ಮಾಡ್ತಾನೆ, ಫ್ಯಾಕ್ಟ್ರಿಯ ಕಡೆಗೆ ತನ್ನ ಪ್ರಯಾಣವನ್ನ ಆತ ಬೆಳೆಸ್ತಾನೆ. ಬೀಡಿ ಫ್ಯಾಕ್ಟ್ರಿಯ ಕಡೆಗೆ ಆತ ಹೊರಡ್ತಾನೆ. ಸರಿ, ಹೋಗ್ತಾ ಹೋಗ್ತಾ ಸೂರ್ಯನ ನೋಡ್ತಾನೆ. ಸುಮಾರು ಏನೋ ಟೈಮ್ ಆಗ್ಬಿಟ್ಟಿದೆ, ಬಹುಶಃ ಒಂದು 11-12 ಗಂಟೆ ಸಮಯ ಅಂತಾನೆ ಭಾವಿಸ್ಕೊಳ್ಳಿ. ಯಾಕಂದ್ರೆ ಗೊತ್ತಿದೆ ಯಾವ್ದು ಫ್ಯಾಕ್ಟ್ರಿ ಟೈಮಿಂಗ್ಸ್ 8:30 ಅಥವಾ 9 ಅಥವಾ 9:30 ಅನ್ಕೊಳ್ಳಿ. ಬಟ್ ಇದು ಆ ಟೈಮ್ನ ಮೀರಿ ಯಾರು ಈ ನಮ್ಮ ಕರೀಮ ಹೋಗ್ರೆ ಲೇಟ್ ಆಗ್ಬಿಟ್ಟಿದೆ ಯಾರಿಗೆ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ. ಇನ್ ಟೈಮಲ್ಲಿ ಆತ ಹೋಗ್ತಾ ಇಲ್ಲ. ಸರಿ, ಸೂರ್ಯನ ನೋಡ್ತಾ ನೋಡ್ತಾ ಏನಾಗುತ್ತೆ, ಅವನ್ಗೆ ಭಯ ಆಗೋದಕ್ಕೆ ಶುರು ಆಗ್ತಾ ಹೋಗುತ್ತೆ. ಯಾಕಂದ್ರೆ ಸೂರ್ಯನ ನೋಡಿದಾಗ ಅಯ್ಯೋ ಟೈಮ್ ಆಗಿದೆ, ಬೇಗ ಹೋಗ್ತಾ ಇಲ್ಲ, ನಾನು ಲೇಟ್ ಆಗಿ ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದು ಏನಾಗುತ್ತೆ, ಅವನ ಮನಸ್ಸಿನಲ್ಲಿ ಭಯವನ್ನ ತುಂಬುತ್ತೆ. ಅಯ್ಯೋ ಇನ್ ಫ್ಯಾಕ್ಟ್ರಿ ಲೇಟ್ ಆಗೋದ್ರೆ ಏನ್ ಅನ್ಸ್ಕೋಬೇಕು, ಅಪ್ಪನ ಕೈಲಿ ಏನ್ ಓಡಿಸ್ಕೋಬೇಕು, ಫ್ಯಾಕ್ಟ್ರಿಯ ಮಾಲೀಕ ಏನಂತ, ಇವೆಲ್ಲ ಟೆನ್ಷನ್ಗಳು ಮನಸ್ಸಲ್ಲಿ ತುಂಬಿಕೊಂಡಾಗ ಅವನ್ಗೆ ಒಂದ್ ರೀತಿ ಮನಸ್ಸಿಗೆ ಭಯ ಆಗುತ್ತೆ. ಸರಿ, ಜೊತೆಗೆ ಅನ್ಕೋತಾನೆ ಖಂಡಿತ ಹೋದ್ರೆ ಅಪ್ಪನ ಕೈಲಿ ಒದೆ ತಿನ್ನೋದಂತೂ 100% ಗ್ಯಾರಂಟು. ನಾನು ಗೋಲಿ ಆಡೋದಿಕ್ಕೆ ಹೋಗ್ಬಾರ್ದಾಗಿತ್ತು, ಯಾಕಂದ್ರೆ ಗೋಲಿ ಆಡೋದಕ್ಕೆ ಹೋಗಿತಾನೆ ಲೇಟ್ ಆಗೋಯ್ತಲ್ಲ ಅಂತ ಹೇಳಿ ಯಾರು ತನ್ನಂತಾನೆ ಒಂದ್ ರೀತಿ ಬೈಕೊಂಡು ಆತ ಏನ್ ಮಾಡ್ತಾನೆ, ಮತ್ತೆ ಆ ಫ್ಯಾಕ್ಟ್ರಿಯ ಕಡೆಗೆ ತನ್ನ ಪ್ರಯಾಣವನ್ನ ಬೆಳೆಸ್ತಾನೆ. ಆದ್ರೆ ಏನ್ ಮಾಡ್ಬಿಟ್ಟಿದೀನಿ, ಆಲ್ರೆಡಿ ಗೋಲಿ ಆಟ ಚೆನ್ನಾಗಿ ನಿಂತ್ಕೊಂಡು ಆಟ ಆಡುವ ಮೊದ್ಲೇ ಎಚ್ಚರ ಇರ್ಬೇಕಾಗುತ್ತೆ, ಗೋಲಿ ಆಟಕ್ಕೆ ಹೋಗ್ಬಾರ್ದು ಲೇಟ್ ಆಗುತ್ತೆ ಅಂತ ಹೇಳಿ. ಬಟ್ ಆ ಟೈಮ್ ಆಡ್ಬೇಕಾರೆ ಅದ್ಯಾವ್ದು ಕೂಡ ಏನು ಮನಸ್ಸಿಗೆ ಬರಲಿಲ್ಲ, ಖುಷಿಯಾಗಿ ಆಟವನ್ನೇನೋ ಆಡ್ಬಿಟ್ಟೆ. ಆದ್ರೆ ಈಗೇನಾಗಿದೆ, ಮಾಡಿದ್ದನ್ನು ಮಾರಾಯ, ಮಾಡಿದ ತಪ್ಪಿಗೆ ಶಿಕ್ಷೆಯನ್ನ ಅನುಭವಿಸ. ಯಾಕಂದ್ರೆ ಲೇಟ್ ಆಗಿ ಹೋಗಿರೋದು ನಾನೇನೆ, ಅದರಿಂದ ಶಿಕ್ಷೆಯನ್ನು ಕೂಡ ಏನು ಅನುಭವಿಸೋಣ ಅಂತೇಳಿ ಮನಸ್ಸಲ್ಲೇ ನಿರ್ಧಾರ ಮಾಡ್ಕೊಂಡು ಏನ್ ಮಾಡ್ತಾನೆ, ಮತ್ತೆ ದೊಡ್ಡ ದೊಡ್ಡ ಹೆಜ್ಜೆಯನ್ನ ಇಟ್ಕೊಂಡು ಏನ್ ಮಾಡ್ತಾನೆ, ಫ್ಯಾಕ್ಟ್ರಿಯ ಕಡೆಗೆ ನಡೆಯೋದಿಕ್ಕೆ ಶುರು ಮಾಡ್ತಾ ಹೋಗ್ತಾನೆ. ಸುಮಾರು ಒಂದು 10 ನಿಮಿಷ ಏನ್ ಮಾಡ್ತಾನೆ, ಆ ಒಂದು ಫ್ಯಾಕ್ಟ್ರಿಯ ಕಡೆಗೆ ಹೋಗ್ತಾನೆ. ಬಟ್ ಆತ ಫ್ಯಾಕ್ಟ್ರಿಗೆ ರೀಚ್ ಆಗೇ ಇಲ್ಲ. ಇನ್ನು ಹೋಗ್ತಾ ಇದ್ದಾನಷ್ಟೇ, ಯಾಕಂದ್ರೆ ಹೋಗಕ್ ಮನಸ್ಸಿಲ್ಲ. ಆಗ್ಲೇ ನಿಮ್ಗೆ ಗೊತ್ತಿದೆ, ಹೌದಾ, ಶಾಲೆಗೆ ಹೋಗ್ಬೇಕಾಗಿತ್ತು, ಕೆಲಸ ಮಾಡ್ಬೇಕಲ್ಲ, ಅಪ್ಪ ಬೈತಾನಲ್ಲ ಅನ್ನೋ ಒಂದು ಬಲವಂತಕ್ಕೆ ಆತ ಹೋಗ್ತಾ ಇದ್ದಾನೆ ಹೊರತು ಇಷ್ಟಪಟ್ಟಲ್ಗೆ ಹೋಗ್ತಾ ಇಲ್ಲ. ಆಲ್ರೆಡಿ ನಿಮ್ಗೆ ಅದು ಗೊತ್ತಾಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಸೊ ಒಂದ್ 10 ನಿಮಿಷ ಹೋಗ್ತಾನೆ. 10 ನಿಮಿಷ ನಡ್ಕೊಂಡು ಹೋಗ್ತಾ ಇದ್ದ ಹಾಗೇನೆ ಅಲ್ಲಿ ಫ್ಯಾಕ್ಟ್ರಿ ಹತ್ರಕ್ಕೆ ಆತ ಬರ್ತಾನೆ. ಸುಮಾರು ಒಂದು 10ರಿಂದ 15 ಹೆಜ್ಜೆ ಡಿಸ್ಟೆನ್ಸ್ ಯಾವ್ದಕ್ಕೆ, ಫ್ಯಾಕ್ಟ್ರಿಗೂ ಇವನು ನಿಂತಿರ್ತಕ್ಕಂತ ಒಂದು ಜಾಗಕ್ಕೆ. ಸೊ ಫ್ಯಾಕ್ಟ್ರಿಯಿಂದ ಒಂದು 15 ಹೆಜ್ಜೆ ದೂರದಲ್ಲಿ ಏನ್ ಮಾಡ್ತಾ ಇದಾರೆ, ಒಂದಷ್ಟು ಜನ ಹುಡುಗರು ನಿಂತ್ಕೊಂಡು ಏನ್ ಮಾಡ್ತಾ ಇದಾರೆ, ಈ ಚಿನ್ನಿ ಕೋಲ ಆಟವನ್ನ ಆಡ್ತಾ ಇದಾರೆ. ಯಾವುದು ಈ ತುಚಿಪ್ ತುದಾಣ್ ತುಬದ್ ರೆಡಿ ಏನಿದೆ, ಈ ಚಿನ್ನಿ ಕೋಲ ಆಟಕ್ಕೋಸ್ಕರ ಏನ್ ಮಾಡಿದಾರೆ, ಅಲ್ಲೊಂದು ಹುಡುಗರ ಟೀಮ್ ಒಂದು 8 ಜನ ಆ ಒಂದು ಟೀಮ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸರಿ,
ಆ ಚಿನ್ನಿ ಆಟವನ್ನು ನೋಡ್ತಾ ಇದ್ದಾಗೆ, ಆ ಹುಡುಗರನ್ನ ನೋಡ್ತಿದ್ದಾಗೆ ಮತ್ತೆ ಟೆಂಪ್ಟ್ ಆಗ್ಬಿಡ್ತಾನೆ ಯಾರು, ಈ ನಮ್ಮ ಕರೀಮ. ಗೋಲಿ ಆಟ ಆಡಿದ್ದಾಯ್ತು, ತಪ್ಪು ಮಾಡಿದೀವಿ ಅಂತ ಗೊತ್ತು, ಆದ್ರೂ ಕೂಡ ಮತ್ತೆ ಈ ಒಂದು ಚಿನ್ನಿ ಕಾಲ ಆಟವನ್ನು ನೋಡಿದಾಗ ಏನಾಗುತ್ತೆ, ತಾನು ಕೂಡ ಆಡ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಈ ಚಿನ್ನಿ ಕೋಲ ಆಟದ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದ್ದಂತವನು ಯಾರು, ಈ ನಮ್ಮ ಕರೀಮ್. ಊಟ ಬೇಕಾದ್ರೂ ಕೂಡ ಬಿಟ್ಬಿಡ್ತಾನಂತೆ. ಆದ್ರೆ ಈ ಚಿನ್ನಿ ಕೋಲ ಆಟವನ್ನ ಆತ ಅಷ್ಟು ಆಸೆ ಇಟ್ಟು ಆಡ್ತಾ ಇದ್ದಂತಹ ಒಂದು ಆಟ ಯಾವ್ದು ಅಂದ್ರೆ ಈ ಒಂದು ಚಿನ್ನಿ ಕೋಲು ಆಟ. ಸರಿ, ಆತ ಏನ್ ಮಾಡ್ತಾನೆ, ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದಂತಹ ಈ ಒಂದು ಕರೀಮ ಏನ್ ಮಾಡ್ತಾನೆ, ಸಂಪೂರ್ಣವಾಗಿ ಆ ಒಂದು ಬೀಡಿ ಕಾರ್ಖಾನೆಯನ್ನ ಮರ್ತ್ ಬಿಡ್ತಾನೆ. ಹೋಗ್ಬೇಕು ಅನ್ನೋದೇ ಮರ್ತೋಯ್ತು ಅವನಿಗೆ, ನನ್ನ ಫ್ಯಾಕ್ಟ್ರಿಗೆ ಹೋಗ್ಬೇಕು ಅನ್ನೋದು. ಈಗೇನು ಕಣ್ಣು ಕಾಣ್ತಾ ಇರೋದು ಆ ಒಂದು ಚಿನ್ನಿ ಕೋಲವನ್ನ ಆಟವನ್ನ ಆಡ್ಕೊಂಡು ಆಮೇಲೆ ಯೋಚನೆ ಮಾಡೋಣ ಅಂತೇಳಿ ಆ ಒಂದು ಹುಡುಗರಿದ್ದಂತಹ ಒಂದು ಗುಂಪಿನ ಕಡೆಗೆ ಯಾರು, ಈ ಒಂದು ಕರೀಮ ಟರ್ನ್ ಆಗ್ತಾನೆ. ಸರಿ, ಅಲ್ಲಿ ಆಟ ಆಡ್ತಾ ನಿಂತಿದ್ದಾರೆ, ಒಂದಷ್ಟು ಜನ ನಿಂತ್ಕೊಂಡು. ಗೊತ್ತಿದೆ ಚಿನ್ನಿ ಕೋಲ ಆಡ್ಬೇಕಾದ್ರೆ ನಾನು ಹೇಳಿದ್ದೇನೆ, ಒಂದು ಚಿನ್ನಿ ಒಂದಿರುತ್ತೆ, ದಾಂಡ್ ಹಿಡ್ಕೊಂಡು ನಿಂತಿರ್ತಾನೆ. ಅವನ್ ಸುತ್ತ ಎಲ್ರು ಕೂಡ ಏನು ಚಿನ್ನಿಯನ್ನ ಹೊಡೆದ ತಕ್ಷಣ ಹಿಡಿಯೋದಕ್ಕೆ ಅಂತೇಳಿ ಮುಂದೆ ಎಲ್ರು ಕೂಡ ಏನು ರೆಡಿಯಾಗಿ ಒಂದು ಬಾಲ್, ಬೇಸ್ ಬಾಲ್ ಆಡ್ಬೇಕಾದ್ರೆ ಬೇಸ್ ಬಾಲ್ ಹಿಡಿಯೋದಕ್ಕೆ ನಿಂತಿರ್ತಲ್ಲ, ಹಾಗೆ ಚಿನ್ನಿಯನ್ನ ಹಿಡಿಯೋದಕ್ಕೆ ಅಂತೇಳಿ, ಕ್ಯಾಚ್ ಹಿಡಿಯೋದಕ್ಕೆ ಅಂತೇಳಿ ಎಲ್ರು ಕೂಡ ಏನು ರೆಡಿಯಾಗಿ ಎಲ್ರು ಕೂಡ ನಿಂತಿದ್ದಾರೆ. ಸರಿ, ಆ ಒಂದು ಚಿನ್ನಿಯನ್ನ ನೋಡ್ತಾ ಇದ್ದಂತಹ ಹುಡುಗನ ಹೆಸರು ತಿಮ್ಮಾರೆಡ್ಡಿ ಅಂತೇಳಿ. ಚಿನ್ನಿ ಹೊಡಿಯೋದಕ್ಕೆ ತಯಾರಾಗಿ ನಿಂತಿರ್ತಕ್ಕಂಥವ್ನು ಯಾರು, ಈ ತಿಮ್ಮಾರೆಡ್ಡಿ. ಆತ ಒಂದು ದಾಂಡು ಅಂತ ಹೇಳಿ ಚಿನ್ನಿ ಹೊಡಿಯೋದಕ್ಕೆ ಅದನ್ನ ಹಿಡ್ಕೊಂಡು ಏನ್ ಮಾಡಿದಾನೆ, ಚಿನ್ನಿಯನ್ನ ಹೊಡಿಯೋದಕ್ಕೆ ಆತ ನಿಂತ್ಕೊಂಡು ಏನ್ ಮಾಡ್ತಾನೆ, ಈ ಪದವನ್ನ ಬಳಸ್ತಾನೆ. ತುಚಿಪ್, ತುದಾಂಡ್, ತುಬದ್, ರೆಡಿ. ಏನೋ ಕೈಯಲ್ಲಿ ದಾಂಡನ್ನ ಹಿಡ್ಕೊಂಡಿರ್ತಕ್ಕಂಥ ನಾನು ಚಿನ್ನಿ ಹೊಡಿಯೋದಕ್ಕೆ ರೆಡಿ ಆಗಿದ್ದೀನಿ, ನೀವೆಲ್ಲರೂ ಕೂಡ ಏನೋ ರೆಡಿನಾ ಅನ್ನೋ ರೀತಿಯಲ್ಲಿ ಈ ಪದಗಳನ್ನ ಆತ ಬಳಸ್ತಾನೆ. ತುಚಿಪ್, ತುದಾಂಡ್, ತುಬದ್, ರೆಡಿ ಅಂತ ಹೇಳಿ ತಿಮ್ಮಾರೆಡ್ಡಿ ಏನ್ ಮಾಡ್ತಾನೆ, ಒಂದು ಚಿನ್ನಿಯನ್ನೇ ನೋಡ್ಕೊಂಡು ಕೂಗಾಕುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸರಿ, ಎದುರುಗಡೆ ನಿಂತಿರ್ತಕ್ಕಂಥ ಹುಡುಗರು ಎಲ್ಲರೂ ಕೂಡ ಏನೋ ಆಲ್ರೆಡಿ ರೆಡಿಯಾಗಿ ನಿಂತಿದ್ದಾರೆ. ಏನೋ ಆ ಒಂದು ಚಿನ್ನಿ ಬರುತ್ತೆ, ಆ ಚಿನ್ನಿಯನ್ನ ನಾವೆಲ್ಲರೂ ಕೂಡ ಏನೋ ಹಿಡಿದು ಬಿಡ್ಲೇಬೇಕು, ಅವನ್ನ ಆಟ ಆಡಿಸ್ಲೇಬೇಕು, ಆಟದಿಂದ ಅವನನ್ನ ಸೋಲಿಸ್ಲೇಬೇಕು, ಅವನನ್ನ ಕುಂಟಿಸ್ಲೇಬೇಕು ಅಂತೇಳಿ ಒಂದಷ್ಟು ಜನ, ಒಂದ್ 5-6-7 ಜನ ಹುಡುಗರು ನಿಂತಿದ್ದಾರೆ. ಅವರು ಕೂಡ ಏನು ಕ್ಯಾಚ್ ಹಿಡಿಯೋದಕ್ಕೆ ಅಂತೇಳಿ ರೆಡಿಯಾಗಿ ನಿಂತಿದ್ದಾರೆ. ಸರಿ, ಇವನ್ ಯಾವಾಗ ಈ ಒಂದು ತುಚಿಪ್, ತುದಾನ್, ತುಬದ್ ರೆಡಿ ಅಂತ ಕೂಗ್ತಾರ, ಅವರು ಕೂಡ ಏನೋ ಆಪೋಸಿಟ್ ಆಗಿ ನಿಂತಿರ್ತಕ್ಕಂಥ ಹುಡುಗರು ಕೂಡ ರೆಡಿ, ನಾವು ರೆಡಿ ಅಂತೇಳಿ ಯಾರೋ ರೆಡಿ ಅಂತೇಳಿ ಏನೋ ಕೂಗ್ಕೋತಾರೆ. ಸರಿ, ಇದ್ ನೋಡ್ತಾ ಇದ್ದಾನೆ ಯಾರೇ ಒಂದು ಕರೀಮ, ಇಲ್ಲಿ ಏನೇನ್ ನಡೀತಾ ಇದೆ ನಿಂತ್ಕೊಂಡು ಅವನಿಗೊಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಎಷ್ಟು ಎಲ್ರು ಸ್ಟಡಿಯಾಗಿ ನಿಂತಾರೆ, ತಿಮ್ಮಾರೆಡ್ಡಿ ಹೊಡಿಯೋಕೆ ನಿಂತಾನೆ, ಹೇಗ್ ಹೊಡಿತಾನೆ ಈ ಒಂದು ತಿಮ್ಮಾರೆಡ್ಡಿ ಆ ಒಂದು ಚಿನ್ನಿಯನ್ನ ನೋಡ್ಕೊಂಡೆ ಮುಂದೆ ಹೋಗೋಣ ಅಂತ ಹೇಳಿ ಏನ್ ಮಾಡ್ತಾನೆ, ಆ ಒಂದು ತಿಮ್ಮಾರೆಡ್ಡಿ ಚಿನ್ನಿಯನ್ನ ಹೊಡಿಯೋದನ್ನ ಕಾಯ್ತಾ ನಿಂತ್ಕೋತಾನೆ ಯಾರು, ಈ ನಮ್ಮ ಕರೀಂ. ಸರಿ, ಈ ತಿಮ್ಮಾರೆಡ್ಡಿ ಏನ್ ಮಾಡ್ತಾನೆ ಅಂತಂದ್ರೆ ನೋಡಿ, ಲೇಖಕರು ಅದನ್ನ ಹೇಳ್ತಾರೆ, ಮೈಯೆಲ್ಲ ಕಣ್ಣಾಗಿ ನಿರೀಕ್ಷಿತ ಅಂದ್ರೆ ಆ ಕಡೆ ಈ ಕಡೆ ಕಣ್ಣು ಬಿಡ್ತಾನೆ ಇಲ್ಲ ಅವನು, ಬರೀ ಯಾರೋ ತಿಮ್ಮಾರೆಡ್ಡಿ ಹೇಗ್ ಹೊಡಿತಾನೆ ಅಂತೇಳಿ ಅದನ್ನೇ ಗುರಿ ಇಟ್ಕೊಂಡು ನೋಡುವಂತಹ ಒಂದು ಕೆಲಸವನ್ನ ಯಾರು, ಈ ನಮ್ಮ ಕರೀಮ ಮಾಡ್ತಾ ಇದ್ದಾನೆ. ಸರಿ, ತಿಮ್ಮಾರೆಡ್ಡಿ ಏನ್ ಮಾಡ್ತಾನೆ, ಆ ಒಂದು ಚಿನ್ನಿಯ ಮೇಲೆ ಮೆತ್ತಿಗೆ ಹಿಂಗ್ ಹೊಡೆದ್ಬಿಟ್ಟು ಆ ಚಿನ್ನಿ ಮೇಲೆ ಹಾರುತ್ತೆ, ಹಿಂಗ್ ಹೊಡೆದ ತಕ್ಷಣ ಮೇಲೆ ಹಾರುತ್ತೆ. ಆ ಮೇಲೆ ಹಾರದಂತಹ ಅದನ್ನ ಏನ್ ಮಾಡ್ತಾನೆ, ಆ ದಾಂಡನ ಎತ್ಕೊಂಡು ಬೀಸಿ ಹೊಡೆಯುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಸರಿ, ಅದು ಬೀಸಿದ ತಕ್ಷಣ ಏನಾಗುತ್ತೆ, ಹಿಂಗ್ ಹೊಡೆದ್ಬಿಟ್ಟು ಅದ್ ಮೇಲ್ ಹೋಗುತ್ತೆ. ಮೇಲ್ ಹೋದಾಗೇನು ದೊಣ್ಣೆಯಿಂದ ಅದನ್ನ ಹೊಡಿಬೇಕು. ಅದು ಹೊಡೆದ ತಕ್ಷಣ ಆಕ್ಚುಲಿ ಚಿನ್ನಿ ಏನಾಗುತ್ತೆ, ದೂರ ಹೋಗ್ಬಿಡುತ್ತೆ. ಬಟ್ ಇವನು ಹೊಡೆದಿದ್ ಹೇಗಿರ್ತಾನೆ, ಇಲ್ಲಿಂದ ಹೊಡಿತಾನೆ, ಮೇಲ್ ಹೋಗುತ್ತೆ. ಮೇಲ್ ಹೊಡೆದಾಗೇನೋ ಆ ಒಂದು ಚಿನ್ನಿಗುನು ಆ ಕೋಲ್ಗುನು ಒಂದಕ್ಕೊಂದು ಟಚ್ ಆಗೋದೇ ಇಲ್ಲ. ಸರಿ, ಹಿಂಗ್ ಹೊಡಿಯಕ್ ಹೋದವನ್ ಏನಾಗ್ತಾನೆ, ಅವನೇ ಒಂದು ತಿರುಗಿ ಯಾರೋ ತಿಮ್ಮಾರೆಡ್ಡಿ ಕೆಳಗಡೆಗೆ ಬೀಳ್ತಾನೆ. ಒಂದಕ್ಕೊಂದು ವಿಲಾಕತ್ ಆಗೋದಿಲ್ಲ, ಯಾವ್ದು ಚಿನ್ನಿ ಮತ್ತೆ ದಾಂಡು ಎರಡು ಕೂಡ. ಸರಿ, ಇದನ್ನ ಹೊಡೆಯೋದಿಕ್ಕೆ ಅಂತ ಹೋದವನು ಹಂಗೆ ಒಂದ್ ಸುತ್ತು ತಿರುಗಿ ಏನ್ ಮಾಡ್ತಾನೆ, ದಬ್ಬಕ್ ಅಂತ ಹೇಳಿ ಅಲ್ಲೇ ಏನು ಒಂದ್ ಸುತ್ತಿ ನಿಂತ್ಕೊಡ್ತಕ್ಕಂತ ಒಂದು ಕೆಲಸವನ್ನ ಆತ ಮಾಡ್ತಾನೆ. ಸರಿ, ಮೇಲೆ ಏನ್ ಚಿನ್ನಿ ಹೋಗಿತ್ತು ಅದು ಆಕ್ಚುಲಿ ದೂರ ಹೋಗ್ಬೇಕು, ಅದು ಹೊಡೆದ ತಕ್ಷಣ ದೂರ ಹೋಗ್ಬೇಕು, ಅದು ದೂರ ಹೋಗೋದಿಲ್ಲ, ಅಲ್ಲೇ ಪಟಕ್ ಅಂತ ಏನಾಗುತ್ತೆ, ಆ ಒಂದು ಚಿನ್ನಿ ಅಲ್ಲೇನೆ ಬಿದ್ದೋಗ್ಬಿಡುತ್ತೆ. ಸರಿ, ಇದನ್ನ ನೋಡಿದ ತಕ್ಷಣ ಏನಾಗ್ಬಿಡುತ್ತೆ, ಕರೀಮನಿಗೆ ನಗು ಬಂದ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಇದಾಗಿ ಎಲ್ರು ಕೂಡ ನಿಂತಿದ್ದಾರೆ. ಬಟ್ ಇವ್ನು ಚಿನ್ನಿ ಹೊಡಿದೇನೆ ಏನ್ ಮಾಡ್ತಾನೆ, ಅಲ್ಲೇನೆ ಒಂದ್ ಸುತ್ಕೊಂಡು ಅಲ್ಲೇ ನಿಂತ್ಕೊಂಡ್ರೆ ಚಿನ್ನಿಯು ಕೂಡ ಏನು ಅಲ್ಲೇ ಬಿದ್ದೋಗುತ್ತಲ್ಲ. ಒಂದ್ ರೀತಿ ಇವ್ನಿಗೆ ಏನಾಗುತ್ತೆ, ಒಂದ್ರಿ ಕಾಮಿಡಿ ಆಗ್ಬಿಡುತ್ತೆ. ಅಯ್ಯೋ ನೋಡಿ, ಇಷ್ಟು ಸ್ಟ್ರಾಂಗ್ ಆಗಿ ಹಿಂಗ್ ಹೊಡಿತೀನಿ ಅನ್ನೋ ರೀತಿಯಲ್ಲಿ ನಿಂತ ಅದ್ ನೋಡಿದ್ರೆ ಹೊಡಿಯೋದಕ್ಕೆ ಆಗ್ಲ, ಅಲ್ಲೇ ಸುತ್ತ ನಿಂತ್ಕೊಂಡ್ಲ ಅಂತೇಳಿ ಜೋರಾಗಿ ಏನೋ ನಗೋಕ್ ಶುರು ಮಾಡ್ತಾನೆ ಯಾರ, ಈ ಒಂದು
ಕರೀಂ. ಸರಿ, ಯಾವಾಗ ಈ ಕರೀಮ ನಗ್ತಾನೋ, ಕರೀಮ ನಗದ ತಕ್ಷಣ ಆ ಒಂದು ಎದುರುಗಡೆ ಇದ್ದಂತಹ ಇತರ ಹುಡುಗರು ಕೂಡ ಏನ್ ಮಾಡ್ತಾರೆ, ಅವರು ಕೂಡ ಈ ತಿಮ್ಮಾರೆಡ್ಡಿಯನ್ನ ನೋಡ್ಕೊಂಡು ಅವರು ಕೂಡ ಏನ್ ಮಾಡ್ತಾರೆ, ಜೋರಾಗಿ ನಗೋದಿಕ್ಕೆ ಶುರು ಮಾಡ್ತಾರೆ. ಸರಿ, ಎಲ್ರು ಕೂಡ ನಕ್ಕಾಗ ಏನಾಗ್ಬಿಡುತ್ತೆ, ಈ ತಿಮ್ಮಾರೆಡ್ಡಿಗೆ ಒಂದ್ ರೀತಿ ಅವಮಾನ ಆಗ್ಬಿಡುತ್ತೆ. ಇದೇನಿದು, ಎಲ್ರೂ ಸೇರ್ಕೊಂಡು ನನ್ನ ನೋಡಿ ಗೇಲಿ ಮಾಡ್ತಾ ಇದಾರಲ್ಲ, ನಾನು ಹೊಡಿಲಿಲ್ಲ ಅಂತ ಹೇಳಿ ಯಾರಿಗೆ, ತಿಮ್ಮಾರೆಡ್ಡಿಗೆ ಒಂದ್ ರೀತಿ ಎಲ್ಲರ ಮುಂದೆ ಇನ್ಸಲ್ಟ್ ಆದಂಗೆ ಅವನ್ಗೆ ಅನ್ನಿಸ್ಬಿಡುತ್ತೆ. ಆಗ ಯಾರು ತಿಮ್ಮಾರೆಡ್ಡಿ ಕೋಪ ಮಾಡ್ಕೊಂಡು ಯಾರು ಕರೀಮನ ಮೇಲೆ ತಿರುಗಿ ಬೀಳ್ತಾನೆ. ತಿರುಗಿ ಬಿದ್ದಾಗ ಏನಾಯ್ತು, ಏನ್ ಮಾತುಕತೆ ನಡೀತು, ನೆಕ್ಸ್ಟ್ ಈ ನಮ್ಮ ಕರೀಮ ಚಿಹ್ನೆ ಆಡ್ತಾನ ಇಲ್ವೋ, ಅದನ್ನೆಲ್ಲ ಕೂಡ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಒಂದಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಗೆ ಕಳಿಸ್ತೀನಿ, ಅದಕ್ಕೆ ಉತ್ತರವನ್ನ ಬರೆದು ಕಳಿಸ್ಬೇಕು. ನಿಮ್ಮ ಓನ್ ಆನ್ಸರ್ ಆಗಿರ್ಬೇಕು, ಬೇರೆಯವ್ರನ್ನ ಕಾಪಿ ಮಾಡಿ ನೀವು ಕಳಿಸ್ಬೇಡಿ. ಇವತ್ತಿನ ತರಗತಿ ಇಲ್ಲಿಗೆ ಮುಗಿಯುತ್ತೆ. ಧನ್ಯವಾದ.